ಈ ಮಹಾಶಿವರಾತ್ರಿಯಲ್ಲಿ ಒಂದು ಕ್ಷಣವೂ ತಪ್ಪಿಸಿಕೊಳ್ಳಬೇಡಿ. ವರ್ಷದಲ್ಲೇ ಒಮ್ಮೆ ಬರುವ ಈ ಪವಿತ್ರ ರಾತ್ರಿ ಮಧ್ಯರಾತ್ರಿಯ ನಿಶೀಥ ಕಾಲದಲ್ಲಿ ಶಿವನನ್ನು ಭಕ್ತಿಯಿಂದ ಪೂಜಿಸಿದರೆ ಜೀವನವೇ ಬದಲಾಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಈ ರಾತ್ರಿಯ ಜಾಗರಣೆ ಓಂ ನಮಃ ಶಿವಾಯ ಮಂತ್ರದ ಜಪ ಮತ್ತು ಅಭಿಷೇಕ ಇವು ನಿಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡಿ ಶಾಂತಿ, ಸಮೃದ್ಧಿ ಮತ್ತು ಆಶೀರ್ವಾದವನ್ನು ತರಬಹುದು. ಹಾಗಾದರೆ ಈ ವರ್ಷ ಮಹಾಶಿವರಾತ್ರಿಯ ನಿಜವಾದ ಮಹತ್ವ ಏನು? ಯಾವ ಸಮಯದಲ್ಲಿ ಪೂಜೆ ಮಾಡಿದರೆ ಅತ್ಯಂತ ಫಲ? ಈಗಲೇ ತಿಳಿದುಕೊಳ್ಳೋಣ. ಹರ ಹರ ಮಹಾದೇವ್. ಮಹಾಶಿವರಾತ್ರಿ ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಮತ್ತು ಮಹತ್ವದ ಹಬ್ಬಗಳಲ್ಲಿ ಒಂದಾಗಿದೆ. ಈ ಹಬ್ಬವನ್ನು ಪ್ರತಿ ವರ್ಷ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಯಲ್ಲಿ ಆಚರಿಸಲಾಗುತ್ತದೆ. 2026ರಲ್ಲಿ ಮಹಾಶಿವರಾತ್ರಿ ಫೆಬ್ರವರಿ 15ರಂದು ಭಾನುವಾರ ಬರುತ್ತದೆ. ಚತುರ್ದಶಿ ತಿಥಿ ಫೆಬ್ರವರಿ 15ರಂದು ಸಂಜೆ ಆರಂಭವಾಗಿ ಫೆಬ್ರವರಿ 16ರಂದು ಸಂಜೆ ಅಂತ್ಯಗೊಳ್ಳುತ್ತದೆ. ಶಿವರಾತ್ರಿಯ ವಿಶೇಷತೆ ಏನೆಂದರೆ ಈ ಹಬ್ಬವನ್ನು ರಾತ್ರಿ ವೇಳೆಯಲ್ಲಿ ಆಚರಿಸಲಾಗುತ್ತದೆ. ವಿಶೇಷವಾಗಿ ನಿಶೀಥ ಕಾಲ ಅಂದರೆ ಮಧ್ಯರಾತ್ರಿ ಸಮಯದಲ್ಲಿ ಶಿವನ ಪೂಜೆ ಮಾಡುವುದು ಅತ್ಯಂತ ಶುಭಕರವೆಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಭಕ್ತರು ದಿನಪೂರ್ತಿ ಉಪವಾಸವಿದ್ದು ಸಂಜೆ ಶಿವಾಲಯಗಳಿಗೆ ತೆರಳಿ ಅಭಿಷೇಕ, ಅರ್ಚನೆ, ಬಿಲ್ವಪತ್ರೆ ಅರ್ಪಣೆ ಮಾಡುತ್ತಾರೆ. ಹಾಲು, ಮೊಸರು, ತುಪ್ಪ, ಜೇನು ಮತ್ತು ಸಕ್ಕರೆಗಳಿಂದ ಶಿವಲಿಂಗಕ್ಕೆ ಪಂಚಾಮೃತ ಅಭಿಷೇಕ ಮಾಡಲಾಗುತ್ತದೆ. ಓಂ ನಮಃ ಶಿವಾಯ ಮಂತ್ರ ಜಪ, ರುದ್ರಾಭಿಷೇಕ, ಭಜನೆ, ಪೂಜೆ ಸಮಯ ಮತ್ತು ಆಚರಣೆಯ ಸಂಪೂರ್ಣ ಮತ್ತು ಜಾಗರಣೆ ಈ ರಾತ್ರಿಯ ಪ್ರಮುಖ ಭಾಗಗಳಾಗಿವೆ. ಶಿವರಾತ್ರಿಯ ರಾತ್ರಿ 4 ಪ್ರಹಾರಗಳಾಗಿ ವಿಭಜಿಸಲಾಗಿದ್ದು ಪ್ರತಿಯೊಂದು ಪ್ರಹಾರದಲ್ಲೂ ಪೂಜೆ ಮಾಡುವುದರಿಂದ ವಿಭಿನ್ನ ಫಲಗಳು ದೊರೆಯುತ್ತವೆ ಎಂದು ನಂಬಿಕೆ ಇದೆ. ಮಧ್ಯರಾತ್ರಿ ಸಮಯವನ್ನು ಅತ್ಯಂತ ಪವಿತ್ರ ಕ್ಷಣವೆಂದು ಪರಿಗಣಿಸಲಾಗುತ್ತದೆ, ಏಕೆಂದರೆ ಅದೇ ಸಮಯದಲ್ಲಿ ಪರಮೇಶ್ವರನು ಲಿಂಗ ರೂಪದಲ್ಲಿ ಪ್ರತ್ಯಕ್ಷನಾದನೆಂದು ಪುರಾಣಗಳಲ್ಲಿ ಉಲ್ಲೇಖವಿದೆ. ಈ ದಿನ ಭಕ್ತಿಯಿಂದ ಶಿವನ ಆರಾಧನೆ ಮಾಡಿದರೆ ಪಾಪಗಳು ನಿವಾರಣೆಯಾಗುತ್ತವೆ, ಮನಃಶಾಂತಿ ದೊರೆಯುತ್ತದೆ ಮತ್ತು ಇಷ್ಟಾರ್ಥಗಳು ನೆರವೇರುತ್ತವೆ ಎಂಬ ಭಕ್ತಿ ನಂಬಿಕೆ ಇದೆ. ಆದ್ದರಿಂದ ಮಹಾಶಿವರಾತ್ರಿ ದಿನ ಮತ್ತು ರಾತ್ರಿ ಸಮಯ ಎರಡೂ ಸಮಯವು ಅತ್ಯಂತ ಪವಿತ್ರವಾಗಿದ್ದು ಶ್ರದ್ಧೆ, ಭಕ್ತಿಯಿಂದ ಪೂಜೆ ಮಾಡಿದರೆ ಶಿವನ ಕೃಪೆ ಸದಾ ಕಾಪಾಡುತ್ತದೆ ಎಂಬ ವಿಶ್ವಾಸ ಭಕ್ತರಲ್ಲಿ ಗಾಢವಾಗಿದೆ. ಹರ ಹರ ಮಹಾದೇವ. ಇದಾಗಿತ್ತು ಮಹಾಶಿವರಾತ್ರಿಯ ಪವಿತ್ರ ಮಹತ್ವ ಮಾಹಿತಿ. ಈ ವಿಶೇಷ ರಾತ್ರಿಯಲ್ಲಿ ಭಕ್ತಿ, ಶ್ರದ್ಧೆ ಮತ್ತು ನಂಬಿಕೆಯಿಂದ ಶಿವನ ಆರಾಧನೆ ಮಾಡಿದರೆ ಜೀವನದಲ್ಲಿ ಶಾಂತಿ, ಶಕ್ತಿ ಮತ್ತು ಸಮೃದ್ಧಿ ಖಂಡಿತ ಲಭಿಸುತ್ತದೆ. ನೀವು ಕೂಡ ಈ ಶಿವರಾತ್ರಿಯನ್ನು ಭಕ್ತಿಯಿಂದ ಆಚರಿಸಿ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಿ ಮತ್ತು ಶಿವನ ಕೃಪೆಗೆ ಪಾತ್ರರಾಗಿ. ಈ ಮಾಹಿತಿಯು ನಿಮಗೆ ಉಪಯೋಗವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ಧಾರ್ಮಿಕ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹರ ಹರ ಮಹಾದೇವ.